ದಿಸ್ ಇಸ್ ನಾಟ್ ಮೈ ಮಿಸ್ಟೇಕ್. ಅದಕ್ಕೆ ಹೇಳೋದು, ಮೋರ್ ದೆನ್ ಮೊಬೈಲ್ ಯು ನೀಡ್ ಟು ಟ್ರಸ್ಟ್ ಯುವರ್ ಸೆನ್ಸಸ್, ಕಾಮನ್ ಸೆನ್ಸಸ್. ಅಟ್ ದ ಸೇಮ್ ಟೈಮ್ ಐ ಆಮ್ ಫೀಲಿಂಗ್ ಎಂಬ್ಯಾರಸ್ಡ್. ಸೊ ಇಲ್ಲಿಂದ 7 ಕಿಲೋಮೀಟರ್ಸ್ ಮುಂದೆ ಹೋಗಬೇಕು, ಅಲ್ಲಿಂದ ಡಿವಿಯೇಷನ್. ಇಲ್ಲಿ ಯಾವುದೋ ಡ್ಯಾಮ್ ಥರ ಇದೆ, ಯಾವುದೋ ಕೆರೆ ಇದು. ಈ ಚೆನ್ನೈ ಹೈವೇನಲ್ಲಿ ವ್ಯೂ ಮಾತ್ರ ಸೂಪರ್ ಆಗಿದೆ, ರೋಡ್ ಕೂಡ ಅಷ್ಟೇ ಸಖತ್ತಾಗಿದೆ. ಸೋ ಫಾರ್ ಐ ಆಮ್ ಎಂಜಾಯಿಂಗ್ ದಿಸ್ ರೈಡ್. ಐ ಥಿಂಕ್ ನಾವು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಅಂತ ಅನಿಸುತ್ತೆ. ಸೊ ಲೆಟ್ ಸಿ. ಓಕೆ, ವಾವ್, ತುಂಬ ದೊಡ್ಡದಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ದೊಡ್ಡದಾಗಿದೆ ಅಂತ. ಓ ನೈಸ್, ನೋಡಿ ಹೆಂಗಿದೆ. ಎಂಟ್ರೆನ್ಸ್ ಯಾವ ಕಡೆ ಗೊತ್ತಿಲ್ಲ, ನೋಡೋಣ ಅಲ್ಲಿ ಹತ್ತಿರ ಹೋಗಿ. ಸೊ ಫೈನಲಿ ರೀಚ್ ಆಗ್ತಾ ಇದ್ದೀವಿ. ಎಸ್, ಓಹ್ ನೈಸ್. ಅಟ್ಲೀಸ್ಟ್ ಇಲ್ಲಿ ಎಂಡ್ವರೆಗೂ ಬೈಕಲ್ಲಿ ಬರೋ ಥರ ಆಯಿತು. ಸೊ ಯಾ, ಸೊ ನೋಡಿ, ದಿಸ್ ಈಸ್ ಕೃಷ್ಣಗಿರಿ ಡ್ಯಾಮ್ ವ್ಯೂ ಪಾಯಿಂಟ್. ತುಂಬ ಚೆನ್ನಾಗಿದೆ, ಬಟ್ ತುಂಬ ಬಿಸಿಲಿದೆ. ಸೊ ಟಕ್ಕಂತ ಒಂದೆರಡು ಫೋಟೋಗಳೆಲ್ಲ ತೊಗೊಂಡು ಇಲ್ಲಿಂದ ಜಂಪ್ ಆಗೋಣ. ಆಲ್ರೈಟ್, ಸೊ ನಾನಿವಾಗ ಕೃಷ್ಣಗಿರಿ ಡ್ಯಾಮ್ ವ್ಯೂ ಪಾಯಿಂಟಿಗೆ ಬಂದಿದ್ದೀನಿ. ಸೊ ಇಲ್ಲಿಂದ ಡ್ಯಾಮ್ ಕಾಣಿಸ್ತಾ ಇಲ್ಲ. ಸೊ ಆನ್ ದ ವೇ ಬರಬೇಕಾದ್ರೆ ಡ್ಯಾಮ್ ಕಾಣಿಸ್ತಾ ಇತ್ತು. ಸೊ ಈಗ ಗೂಗಲ್ ಮ್ಯಾಪ್ಸ್ ನನ್ನನ್ನು ಈ ಲೊಕೇಶನ್ಗೆ ಕರ್ಕೊಂಡ್ಬಂದಿದೆ. ಸೊ ನೀವು ಗೂಗಲ್ ಮ್ಯಾಪ್ಸಲ್ಲಿ ಕೃಷ್ಣಗಿರಿ ಡ್ಯಾಮ್ ವ್ಯೂ ಪಾಯಿಂಟ್ ಅಂತ ಹಾಕಿದ್ರೆ ನಾನು ಇವಾಗಿರೋ ಜಾಗಕ್ಕೆ ಬರ್ತೀರಾ. ಸೊ ಹಿಂದ್ಗಡೆ ನನ್ನ ಬೈಕ್ನ ನಿಲ್ಲಿಸಿದ್ದೀನಿ. ಸೊ ಆಲ್ಮೋಸ್ಟ್ ಈ ರೋಡ್ ಡೆಡ್ ಎಂಡ್ವರೆಗೂ ಬಂದಿದ್ದೀನಿ. ಆ್ಯಂಡ್ ಯಾ, ಸೊ ದಿಸ್ ಈಸ್ ದ ಬ್ಯಾಕ್ ವಾಟರ್ಸ್. ಸೊ ಡ್ಯಾಮ್ ಸಮ್ವೇರ್ ಆ ಕಡೆ ಇದೆ, ನಾನು ಆ ಸೈಡಿಂದ ಬಂದಿದ್ದು. ಸೊ ಡ್ಯಾಮ್ ಆ ಸೈಡ್ ಇದೆ, ಬರಬೇಕಾದ್ರೆ ನೋಡಿದೆ. ಸೊ ಯಾ, ನೈಸ್, ಚೆನ್ನಾಗಿದೆ. ಪ್ರಾಬಬ್ಲಿ ಇಲ್ಲಿ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು, ಒಂದು ಸ್ವಲ್ಪ ಫೋಟೋಸ್ಗಳು ತೊಗೊಬೋದು. ಇಟ್ಸ್ ಗುಡ್. ತುಂಬ ಕಾಮಾಗಿದೆ ಎನ್ವೈರನ್ಮೆಂಟ್ ಅಂತೂ, ಸಕ್ಕ ರಿಲ್ಯಾಕ್ಸ್ ಮಾಡ್ಕೊಬೋದು. ಪ್ರಾಬ್ಲಿ ಇವಾಗ ಬಿಸಿಲಿದೆ, ಇವಾಗ 3 ಕಾಲು ಆಗ್ತಾಯಿದೆ ಹತ್ತತ್ರ. ಸೊ ಬಿಸಿಲು ಬೇಜಾನು ಹೊಡಿತಾ ಇದೆ. ಐ ವುಡ್ ನಾಟ್ ರೆಕಮೆಂಡ್ ಯು ಗೈಸ್ ಟು ಕಮ್ ಡ್ಯೂರಿಂಗ್ ದಿಸ್ ಟೈಮ್, ಬಟ್ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮ್ ಆಫ್ಟರ್ 4:30 ಮೇಲೆ ಬನ್ನಿ. ಅಟ್ಲೀಸ್ಟ್ ಐ ಆಮ್ ಹ್ಯಾಪಿ ಫಾರ್ ದಿಸ್. ಕೃಷ್ಣಗಿರಿ ಫೋರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಅದಾಗಿಲ್ಲ. ಅಟ್ಲೀಸ್ಟ್ ಈ ವ್ಯೂ ಪಾಯಿಂಟ್ ಬಂದಾದಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಸಮ್ ವಾಟ್ ಐ ಮೇಡ್ ಇಟ್ ಟು ಸಮ್ ಗುಡ್ ಪ್ಲೇಸ್. ಸೊ ಯಾ, ಐ ಶೋ ಯು ದ ವ್ಯೂ.
ಸೊ ನಾನಿವಾಗ ಕೃಷ್ಣಗಿರಿ ವ್ಯೂ ಪಾಯಿಂಟ್ನ ಮುಗಿಸ್ಕೊಂಡು ರಿಟರ್ನ್ ಬ್ಯಾಂಗ್ಳೂರು ಹೋಗ್ತಾ ಇದ್ದೀನಿ. ಸೊ ಯಾ ಐ ಆಮ್ ಹ್ಯಾಪಿ, ಅಟ್ಲೀಸ್ಟ್ ಈ ಪ್ಲೇಸ್ ಆದರೂ ಕವರ್ ಮಾಡೋಕ್ಕಾಯಿತು. ಸೊ ಬ್ಯಾಂಗ್ಳೂರಿಂದ ನೆನ್ನೆ ಮನೆ ಬಿಟ್ಟಾಗಿಂದ ಇಲ್ಲಿವರೆಗೆ ನಾನು ಆಲ್ಮೋಸ್ಟ್ 160 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ. ನಾನು ರಿಟರ್ನ್ ಇಲ್ಲಿಂದ ಎಕ್ಸಾಕ್ಟ್ಲಿ 110 ಕಿಲೋಮೀಟರ್ಸ್ ಇದೆ. ಸೊ ನಾನಿವಾಗ ಹೋಗಿದ್ದೇನು ಪ್ಲೇಸ್ ಇತ್ತು ಅದು ಬ್ಯಾಕ್ ವಾಟರ್ಸ್. ಸೊ ಇವಾಗ ಆ್ಯಕ್ಚುಯಲ್ ಡ್ಯಾಮ್ ಎಲ್ಲಿದೆ ನೋಡಿ. ಇಟ್ ವಾಸ್ ಆ್ಯಕ್ಚುಲಿ ಗುಡ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ದೊಡ್ಡದಾಗಿರುತ್ತೆ ಡ್ಯಾಮ್ ಅಂತ ಅಂದ್ಬಿಟ್ಟು. ಸೊ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದಿರ ಬಂದಿದ್ದಕ್ಕೆ ಎಸ್ ಐ ಆಮ್ ಸ್ಯಾಟಿಸ್ಫೈಡ್. ಇಟ್ಸ್ ಆ್ಯಕ್ಚುಲಿ ರಿಯಲಿ ಗುಡ್. ತುಂಬ ಚೆನ್ನಾಗಿದೆ ನೋಡಿ, ವಿಶಾಲವಾಗಿದೆ. ಓಕೆ, ಸೊ ಈ ಗೇಟ್ ಓಪನ್ ಆಗಿದ್ದಿದ್ರೆ ಒಳಗಡೆ ಹೋಗ್ಬೋದಾಗಿತ್ತು ಅಲ್ಲಿವರೆಗೂ, ಬಟ್ ಗೇಟ್ ಕ್ಲೋಸ್ ಇದೆ. ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಓ ಇಲ್ಲೆಲ್ಲ ಹೀಗೆ ಪಾರ್ಕ್ ಥರ ಏನೋ ಆಗಿದೆ ಪ್ರಾಬ್ಲಿ. ಓಕೆ, ಇಲ್ಲೆಲ್ಲ ಬರ್ನ್ ಮಾಡಿದ್ದಾರೆ. ಮೇ ಬಿ ಹೊಸದಾಗಿ ಪ್ಲ್ಯಾಂಟೇಷನ್ ಎಲ್ಲ ಸ್ಟಾರ್ಟ್ ಮಾಡಿರ್ಬೇಕೇನೋ, ಸೊ ಅದಕ್ಕೆ ಗೇಟ್ಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಅಥವಾ ಇಲ್ಲೇನಾದರೂ ಎಂಟ್ರೆನ್ಸ್ ಇದೆಯಾ? ಯಾ ಆ್ಯಕ್ಚುಲಿ ಇಲ್ಲಿ ಎಂಟ್ರೆನ್ಸ್ ಇದೆ. ಶೆಟ್. ಓಕೆ, ಸೊ ಇದು ಮೇನ್ ಡ್ಯಾಮ್ ಎಂಟ್ರೆನ್ಸ್. ಸೊ ನಾನು ಇಷ್ಟೊತ್ತಿಗೆ ಆ ಕಡೆ ಹೋಗಿದ್ದೆ. ಥ್ಯಾಂಕ್ ಯು. ಓಕೆ, ಐ ಗೆಸ್ ಇಲ್ಲಿ ವೆಹಿಕಲ್ಗೇನು ಚಾರ್ಜಸ್ ಇಲ್ಲ, ಬಟ್ ಪರ್ ಪರ್ಸನ್ 5 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾನು ಇಲ್ಲಿಗೆ ಬರ್ದಿರೋ ಅಷ್ಟೊತ್ತಿಂದ ಅಲ್ಲೆಲ್ಲ ಸುತ್ತಾಕೊಂಡು ಹೋಗಿದ್ದೆ. ಒಂದೊಂದ್ಸಲ ಗೂಗಲ್ ಲೊಕೇಶನ್ನ ನಂಬಾರ್ದು ಅನ್ನೋದು ಇದಕ್ಕೆ ಗುರು. ಓಹೋ, ಇಲ್ಲೆಲ್ಲ ಸ್ನಾನ ಎಲ್ಲ ಮಾಡ್ತಾ ಇದ್ದಾರೆ ನೀರಿಗೆ ಇಳಿದ್ಬಿಟ್ಟು. ನಾನು ರಾಂಗ್ ಪ್ಲೇಸಿಗೆ ಹೋಗಿದ್ದೆ ಅಂತ ಅನಿಸುತ್ತೆ. ಮೈ ಬ್ಯಾಡ್. ಅದಕ್ಕೆ ಹೇಳೋದು, ಮೋರ್ ದೆನ್ ಮೊಬೈಲ್ ಯು ನೀಡ್ ಟು ಟ್ರಸ್ಟ್ ಯುವರ್ ಸೆನ್ಸ್, ಕಾಮನ್ ಸೆನ್ಸ್. ಸುತ್ತಮುತ್ತ ನೋಡಬೇಕು, ಓದಬೇಕು ಏನು ಕೊಟ್ಟಿದ್ದಾರೆ ಅಂತ. ಸೊ ನೋಡೋಣ, ಆ ಕಡೆ ಹೋಗಿ. ಓಕೆ, ಥ್ಯಾಂಕ್ ಯು. ಓಕೆ, ಸೊ ಇಲ್ಲಿ ದೊಡ್ಡ ಪಾರ್ಕೇ ಇದೆ ಆ್ಯಕ್ಚುಲಿ. ಡ್ಯಾಮ್ ಅಂದರೆ ಇಟ್ಸ್ ನಾಟ್ ಓನ್ಲಿ ಡ್ಯಾಮ್. ಸೊ ದಿಸ್ ಈಸ್ ಆ್ಯಕ್ಚುಲಿ ಟೂರಿಸ್ಟ್ ಪ್ಲೇಸ್. ಸೊ ಇಲ್ಲಿ ನೋಡ್ತಿರೋಂಗೆ ಸುಮಾರು ಜನ ಬಂದಿದ್ದಾರೆ. ಸೊ ದೊಡ್ಡ ಪಾರ್ಕೇ ಇದೆ. ಸೊ ನೋಡೋಣ ಇಲ್ಲಿ ಮುಂದೆ ಹೋಗಿ. All right. ಆಲ್ ರೈಟ್. ಓ ಮೈ ಗಾಡ್, ನಾನು ಇಲ್ಲಿಗೆ ಸ್ಟಾರ್ಟಿಂಗೇ ಬರಬೇಕಾಗಿತ್ತು. ಲುಕ್ ಅಟ್ ದಿಸ್ ಪ್ಲೇಸ್. ನಾನೆಲ್ಲ ಸಮ್ವೇರ್ ಆ ಕಡೆ ಎಲ್ಲ ಹೋಗಿದ್ದೆ. ರೈಟ್ ಸೈಡಲ್ಲಿ ದೊಡ್ಡ ಪಾರ್ಕ್. ಓಹ್, ಐ ಆಮ್ ರಿಯಲಿ ಸಾರಿ. ಐ ಆಮ್ ಬ್ರೀತಿಂಗ್ ರಿಯಲಿ ಹಾರ್ಡ್ ಬಿಕಾಸ್ ಅಲ್ಲಿಂದ ನೋಡಿ ಮೆಟ್ಲು ಹತ್ಕೊಂಡು ಬಂದೆ. And you should see me. Let me take off my helmet and show you how I am carrying my luggage. So alright, so for my bad
ನಾನು ಈ ಡ್ಯಾಮ್ಗೆ ಎಂಟರ್ ಮಾಡ್ದಿರ ನಾನು ಬೇರೆ ಕಡೆ ಹೋಗಿದ್ದೆ, ಬಟ್ ಆ್ಯಕ್ಚುಲಿ ಇಲ್ಲಿ ಡ್ಯಾಮ್ಗೆ ಎಂಟ್ರಿ ಇದೆ. ಸೊ ಐ ಆಮ್ ಫೀಲಿಂಗ್ ರಿಯಲಿ ಹ್ಯಾಪಿ ಆ್ಯಂಡ್ ಸರ್ಪ್ರೈಸ್ಡ್. ಅಟ್ ದ ಸೇಮ್ ಟೈಮ್ ಐ ಆಮ್ ಫೀಲಿಂಗ್ ಎಂಬ್ಯಾರಸ್ಡ್. ಸೊ ಇಲ್ಲೇ ಮೊದಲೇ ಬಂದಿದ್ದಿದ್ರೆ ಐ ಡಿಂಟ್ ಹ್ಯಾವ್ ಟು ಸ್ಪೆಂಡ್ ಮಚ್ ಟೈಮ್ ಓವರ್ ದೇರ್. ಆ್ಯಂಡ್ ದಿಸ್ ಇಸ್ ದ ಡ್ಯಾಮ್ ಲೈನ್ ಆ್ಯಕ್ಚುಲಿ ವೇರ್ ಐ ಆಮ್ ಸ್ಟ್ಯಾಂಡಿಂಗ್ ರೈಟ್ ನಾವು. ಸೊ ಇದು ಡ್ಯಾಮ್ದು ಬ್ರಿಡ್ಜ್ ಇದು. ಸೊ ಆ ಕಡೆ ವಾಟರ್ ಕ್ರಾಸ್ ಆಗುತ್ತೆ, ಗೇಟ್ಸ್ಗಳಿದೆ ಅಲ್ಲಿ, ಸೊ ಅಲ್ಲಿ ಓಪನ್ ಆಗುತ್ತೆ. ಆ್ಯಂಡ್ ಈ ಕಡೆ ಲೆಫ್ಟ್ ಸೈಡಲ್ಲಿ ಬಂದರೆ ಸೊ ಯು ಕ್ಯಾನ್ ಸಿ ದೇರ್ ಇಸ್ ಅ ಹ್ಯೂಜ್ ಪಾರ್ಕ್. ಸೊ ಇನ್ ಕೇಸ್ ಏನಾದ್ರು ನಾನು ಆ ಗೇಟ್ನ ಅಬ್ಸರ್ವ್ ಮಾಡ್ದಿರ ವಾಪಸ್ ಹಾಗೆ ಬ್ಯಾಂಗ್ಳೂರಿಗೆ ಹೋಗಿದ್ದಿದ್ರೆ ಐ ವುಡ್ ಹ್ಯಾವ್ ರಿಯಲಿ ಮಿಸ್ಡ್ ದಿಸ್ ಪ್ಲೇಸ್. ನಾನು ಆ್ಯಕ್ಚುಲಿ ಪ್ರಾಬ್ಲಮ್ ಏನಂತ ಅಂದರೆ ನಾನು ಈ ಪ್ಲೇಸ್ ಬಗ್ಗೆ ಗೂಗಲಲ್ಲೂ ಚೆಕ್ ಮಾಡಿಲ್ಲ. ಐ ಮೀನ್ ಈ ಆ್ಯಕ್ಚುಯಲ್ ಪ್ಲೇಸ್ ಬಗ್ಗೆ ಏನಿದೆ ಏನಿಲ್ಲ ಅಂತ. ಸೊ ಜಸ್ಟ್ ನಾನು ಗೂಗಲ್ ಮ್ಯಾಪ್ಸ್ ಓಪನ್ ಮಾಡಿದೆ, ಪ್ಲೇಸಸ್ ನಿಯರ್ ಬೈ ವೇರ್ ಎವರ್ ಐ ವಾಸ್ ಸ್ಟೇಯಿಂಗ್ ಅಟ್. ಆ್ಯಕ್ಚುಲಿ ಗೂಗಲ್ ಮ್ಯಾಪ್ಸ್ ಈ ಲೊಕೇಶನ್ಗೆ ಡೈರೆಕ್ಟ್ ನನ್ನನ್ನು ಕರ್ಕೊಂಡು ಬರಲಿಲ್ಲ. ಸೊ ಅದು ನಾನು ಕರ್ಕೊಂಡು ಹೋಗಿದ್ದು, ನಾನು ಫಸ್ಟ್ ಆ ಕಡೆ ಏನು ತೋರಿಸ್ದೆ ಆ ಲೊಕೇಶನ್ ಕರ್ಕೊಂಡು ಹೋಯಿತು. ಸೊ ದಿಸ್ ಇಸ್ ನಾಟ್ ಮೈ ಮಿಸ್ಟೇಕ್. ಸಮ್ಟೈಮ್ಸ್ ಯು ಕಾಂಟ್ ಟ್ರಸ್ಟ್ ಗೂಗಲ್ ಮ್ಯಾಪ್ಸ್. ಸೊ ಜಸ್ಟ್ ಅಕ್ಕಪಕ್ಕ ಇರೋರು ಚೆಕ್ ಮಾಡಿ ಅಥವಾ ಸುತ್ತಮುತ್ತ ನೀವೇ ಪ್ಲೇಸಸ್ಗಳನ್ನ ಅಬ್ಸರ್ವ್ ಮಾಡಿ. ಸೊ ಯು ವಿಲ್ ರೀಚ್ ಟು ದ ರೈಟ್ ಡೆಸ್ಟಿನೇಷನ್. ಆ್ಯಕ್ಚುಲಿ ಐ ಆಮ್ ಫೀಲಿಂಗ್ ಹ್ಯಾಪಿ. ದಿಸ್ ಇಸ್ ಆ್ಯಕ್ಚುಲಿ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಸೊ ಯು ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್. ಸೊ ತುಂಬ ಜನ ಇದ್ದಾರೆ. ಸೊ ಐ ಜಸ್ಟ್ ಶೋ ಯು ಸಮ್ ವ್ಯೂ. ಸೊ ಜಸ್ಟ್ ಎಂಜಾಯ್ ಇಟ್.